ನಮಸ್ಕಾರ. ಶುಭೋದಯ ಎಲ್ಲರಿಗೂ. ನಾನು ಪ್ರೊಫೆಸರ್ ಆರ್ ಕೆ ಕುಲಕರ್ಣಿ ಅಂತ ಹೇಳಿ ಬಿ.ವಿ ಸಂಘದ ಬಿ.ಎಡ್ ಕಾಲೇಜಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸುಮಾರು ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಈಗ ತಮ್ಮ ಜೊತೆಗೆ ಹಂಚಿಕೊಳ್ಬೇಕಾಗಿರೋದು ಅಂತಂದ್ರೆ, ನೆಕ್ಸ್ಟ್ ವೀಕ್ ಕುರಿತಾಗಿರುವ ಹಾಗೆ ನಾನು ಕೆಲವೊಂದಿಷ್ಟು ವಿಚಾರಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ನನ್ನ ಮಗಳು ವರ್ಷಾ ರಾಘವೇಂದ್ರ ಕುಲಕರ್ಣಿ ಅಂತ ಹೇಳಿ ಬಿ.ಎಡ್ ಎಂಜಿನಿಯರಿಂಗ್ ಕಾಲೇಜ್ ಬಿಜಾಪುರದಲ್ಲಿ 8th ಸೆಮಿಸ್ಟರ್ ಅಲ್ಲಿ ಓದ್ತಾ ಇದ್ದಾಳೆ. ಅವಳಿಗೆ ನೆಕ್ಸ್ಟ್ ವೇವ್ ಪರಿಚಯ ಆದದ್ದು ಅಂತಂದ್ರೆ, ಸೆಕೆಂಡ್ ಸೆಮಿಸ್ಟರ್ ಇರುವಾಗ ನೆಕ್ಸ್ಟ್ ವೇವ್ ಒಂದು ಕುರಿತಾಗಿರುವ ಹಾಗೆ ಒಂದು ಕಾಲ್ ಬಂದಿತ್ತು. ಆ ಕಾಲ್ ಸಂಬಂಧಪಟ್ಟಿರುವ ಹಾಗೆ ನನ್ನ ಜೊತೆಗೆ ಅವಳು ಡಿಸ್ಕಷನ್ ಮಾಡಿದ್ಲು. ನಾನಂದೆ, ಇದು ಏನೋ ಈ ತರದ ಕಂಪನಿಗಳು ಬರ್ತವೆ, ಒಂದು ಪ್ಲಾಟ್ಫಾರ್ಮ್, ಅದು ಹಾಗೆ ಹೀಗೆ ಸ್ಕಿಲ್ಸ್ ಡೆವಲಪ್ಮೆಂಟ್ ಇವೆಲ್ಲ ಫ್ರಾಡ್ ಇರ್ತವೆ, ಹಾಗೆ ಹೀಗೆ ಅಂತ ಅವಳ ಜೊತೆಗೆ ಸ್ವಲ್ಪ ನಾನು ಚರ್ಚೆ ಮಾಡಿದೆ. ನಂತರ ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಕ್ಲಾರಿಫಿಕೇಶನ್ಗೋಸ್ಕರ ಏನಾದರೂ ಇದ್ರೆ ನನಗೆ ಹೇಳು ಅಂತ ಹೇಳಿದೆ. ಅವಾಗ ನೆಕ್ಸ್ಟ್ ವೇವ್‌ದವರಿಗೆ ನನಗೆ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ವಿಡಿಯೋಗಳನ್ನ, ನಂತರ ಸಂಬಂಧಪಟ್ಟಿರೋ ಹಾಗೆ ಕೆಲವೊಂದಿಷ್ಟು ವಿಚಾರಗಳನ್ನ ನಾನು ಏನು ಡೌಟ್ಸ್ ಇದ್ದು ಅಂದ್ರೆ, ಇದೇನಿದು ಕಂಪನಿ ನೆಕ್ಸ್ಟ್ ವೇವ್ ಅಂತ ಹೇಳಿ, ಯಾವಾಗ ರಚನೆ ಆಯಿತು, ಇದರ ಹಿನ್ನೆಲೆ ಏನು, ನಂತರ ಇಲ್ಲಿರ್ತಕ್ಕಂಥ ರಿಸೋರ್ಸ್ ಪರ್ಸನ್ ಯಾರು, ಅವ್ರ ಕ್ವಾಲಿಫಿಕೇಶನ್, ಅವ್ರ ಎಕ್ಸ್ಪೀರಿಯನ್ಸ್ ಏನು, ಯಾವ ರೀತಿಯಾಗಿರೋ ಹಾಗೆ ಇವ್ರ ವಿದ್ಯಾರ್ಥಿಗಳಿಗೆ ಈ ಐಟಿ ಇಂಡಸ್ಟ್ರಿಗೆ ಬೇಕಾದಂತಹ ಸ್ಕಿಲ್ಸ್‌ಗಳನ್ನ ಒದಗಿಸಿಕೊಡ್ತಾರೆ. ನಂತರ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಅವರ ಸಿಲೆಬಸ್ಸಿಗೂ ಅಂದ್ರೆ ಎ.ಐ.ಎಂ.ಎಲ್ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಡಾಟಾ ಆಗಿರ್ಬೋದು, ಈ ಮುಂತಾದಂತಹ ಈ ಕೋರ್ಸ್‌ಗಳಿರ್ತಕ್ಕಂಥ ಯೂನಿವರ್ಸಿಟಿಯ ಸಿಲೆಬಸ್ಸಿಗೂ ನಂತರ ಇವ್ರ ಸಿಲೆಬಸ್ಸಿಗೂ ಏನು ವ್ಯತ್ಯಾಸ ಇದೆ, ಇದು ಅವಶ್ಯಕವೇ ಅಂತ ಹೇಳಿ 108 ವಿಚಾರಗಳು ನನ್ನ ತಲೆಯಲ್ಲಿದ್ದು. ಅದ್ರ ಕುರಿತಾಗಿರುವ ಹಾಗೆ ನಾನು ನೆಕ್ಸ್ಟ್ ವೇದ ರಿಪ್ರೆಸೆಂಟೇಟಿವ್ ಆಗಿರ್ಬೋದು, ನಂತರ ಅಲ್ಲಿರ್ತಕ್ಕಂಥ ಕೆಲವಷ್ಟು ಮೆಂಟರ್‌ಗಳಾಗಿರ್ಬೋದು, ಇವ್ರ ಜೊತೆಗೆ ನಾನು ಡಿಸ್ಕಷನ್ ಮಾಡಿದೆ. ಆ ಡಿಸ್ಕಷನ್‌ದಲ್ಲಿ ನನಗೆ ಒಬ್ಬ ಪ್ರೊಫೆಸರ್ ಆಗಿ ಕಂಡು ಬಂದಿರೋದು ಅಂತಂದ್ರೆ, ಇದು ಅತ್ಯವಶ್ಯಕವಾಗಿ ಐಟಿ ಇಂಡಸ್ಟ್ರಿಗೆ ಹೋಗ್ಬೇಕಾದಂತಹ ವಿದ್ಯಾರ್ಥಿಗಳಿಗೆ ಏನು ಜಾಬ್ ಬೇಕು ಅಂತ ಬಯಸ್ತಾರೆ, ಅವರು ಈ ಕೋರ್ಸ್‌ಗಳನ್ನು ಮಾಡ್ಕೊಳ್ಳಲೇಬೇಕಾದಂತಹ ಒಂದು ಅವಕಾಶ ಈ ನೆಕ್ಸ್ಟ್ ವೇವ್‌ದವರು ಕೊಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ ಎಂಜಿನಿಯರಿಂಗ್ ಕಾಲೇಜಲ್ಲಿ ಇರ್ತಕ್ಕಂಥ ವಿವಿಧ ಕೋರ್ಸ್‌ಗಳಲ್ಲಿರ್ತಕ್ಕಂಥ ಸಿಲೆಬಸ್ಸಿಗೂ ಇವ್ರು ಕೊಡ್ತಕ್ಕಂತಹ ಏನು ಒಂದು ಸ್ಕಿಲ್ಸ್‌ಗಳ ಕೋರ್ಸ್‌ಗಳಿವೆ, ಬಹಳ ವ್ಯತ್ಯಾಸ ಇದೆ. ಐಟಿ ಇಂಡಸ್ಟ್ರಿಗೆ ಅವಶ್ಯಕವಾಗಿ ನೆಸೆಸರಿ ಆಗಿರ್ತಕ್ಕಂಥ ಏನು ಸ್ಕಿಲ್ಸ್‌ಗಳನ್ನ ಈ ನೆಕ್ಸ್ಟ್ ವೇವ್‌ದವರು ಕೊಡ್ತಾ ಇದ್ದಾರೆ. ಆ ಸ್ಕಿಲ್ಸ್‌ಗಳನ್ನ ನಾವು ಯೂನಿವರ್ಸಿಟಿ ಪ್ರಿಸ್ಕ್ರೈಬ್ ಮಾಡಿದಂತಹ ಕೋರ್ಸ್‌ಗಳ ಸಿಲೆಬಸ್‌ಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅದಕ್ಕೆ ಆ ದೃಷ್ಟಿಯಲ್ಲಿ ನಾನು ನನ್ನ ಮಗಳನ್ನ ನೇರವಾಗಿ ನಾನು ನೆಕ್ಸ್ಟ್ ವೇವ್‌ದ ಕೋರ್ಸ್‌ಗಳಿಗೆ ಹಚ್ಚಿದೆ. ಅಲ್ಲಿ ಅದ್ರ ಜೊತೆಗೆ ತುಂಬಾ ಕೆಲವಷ್ಟು ಹಣಕಾಸಿನ ಸವಲತ್ತುಗಳು ಸಹಿತ ನಾನು ಕೇಳಿದೆ ಅವರಿಗೆ. ಅವನ್ನ ಒದಗಿಸಿಕೊಟ್ರು. ಬಹಳ ಚೆನ್ನಾಗಿರುವ ಹಾಗೆ ನನಗೆ ಕೋಆಪರೇಟ್ ಮಾಡಿದ್ದಾರೆ. ನಂತರ ಕೋರ್ಸ್ ಹಚ್ಚಿದ ಮೇಲೇನೂ ಸಹಿತ ನಾನು ನನ್ನ ಮಗಳ ಪ್ರೋಗ್ರೆಸ್ ಅನ್ನ ಆ ಕೋರ್ಸ್‌ಗಳಲ್ಲಿ ನಾನು ವಿಚಾರ ಮಾಡ್ತಾ ಇದ್ದೆ. ಹೇಗಂತಂದ್ರೆ, ಏನ್ ಕಲಿಸ್ತಾ ಇದ್ದಾರೆ ಇವರು, ವಿಡಿಯೋ ಮುಖಾಂತರ ಏನ್ ಕಲಿಸ್ತಾ ಇದ್ದಾರೆ, ಇದು ರೆಕಾರ್ಡಿಂಗ್ ವಿಡಿಯೋ ಇದೆನಾ, ಅಥವಾ ಲೈವ್ ವಿಡಿಯೋ ಇದೆನಾ, ಅಥವಾ ಇದು ಏನ್ ಡೌಟ್ ಸೆಷನ್ ಹೇಗಿರ್ತದೆ, ನಂತರ ಇವ್ರಿಗೆ ಬಂದಂತಹ ತಿಳಿದಿರ್ತಕ್ಕಂತಹ ವಿಚಾರಗಳನ್ನ ಮತ್ತೆ ಬೇರೆ ಭಾಷೆಗಳಲ್ಲಿ ಇವ್ರು ಕಲಿಯಲಿಕ್ಕೆ ಸಾಧ್ಯನೋ ಏನೋ ಅಂತ ಹೇಳಿ ಇವೆಲ್ಲವುಗಳನ್ನ ನಾನು ನೋಡ್ತಾ ಇದ್ದೆ. ಒಂದು ಒಳ್ಳೆಯದ ರೀತಿಯಾಗಿರುವ ಹಾಗೆ ಒಂದು ಕಾಲೇಜಿನ ಅತ್ಯುತ್ತಮವಾದಂತಹ ಕಾಲೇಜಿನ ರೀತಿಯೊಳಗನೆ ಇವರು ಆನ್ಲೈನ್ ಮುಖಾಂತರನೇ ಬೇಕಾದಂತಹ ಎಲ್ಲ ಸ್ಕಿಲ್‌ಗಳನ್ನ ಒದಗಿಸಿ ಕೊಡ್ತಾ ಇರೋದು ನನಗೆ ತುಂಬಾ ಸಂತೋಷ ಅನಿಸಿದೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ 1 to 1 ಆನ್ಲೈನ್ ಕ್ಲಾಸ್‌ಗಳಾಗಿರ್ಬೋದು, ಅಥವಾ ಡೌಟ್ ಸೆಷನ್‌ಗಳಾಗಿರ್ಬೋದು, ನಂತರ ಪೇರೆಂಟ್ಸ್ ಮೀಟ್‌ಗಳ ಮುಖಾಂತರ ಒಂದು ಒಳ್ಳೆ ರೀತಿಯಾಗಿರುವ ಹಾಗೆ ವಿದ್ಯಾರ್ಥಿಗಳಿಗೆ ನಾವು ಕೊಟ್ಟ ಹಣಕ್ಕೆ ಸಂಪೂರ್ಣವಾದಂತಹ ಒಂದು ಜವಾಬ್ದಾರಿಯುತವಾದಂತಹ ಒಂದು ಕಾರ್ಯವನ್ನ, ಒಂದು ಅತ್ಯುತ್ತಮವಾದಂತಹ ಐಟಿ ಇಂಡಸ್ಟ್ರಿಗೆ ಬೇಕಾದಂತಹ ಸ್ಕಿಲ್‌ಗಳ ನಾಲೆಡ್ಜ್‌ಗಳನ್ನ ನೆಕ್ಸ್ಟ್ ವೇವ್ ಒದಗಿಸಿ ಕೊಡ್ತಾ ಇದೆ ಅಂತ ಹೇಳೋಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಈ ಕೋರ್ಸನ್ನ ಮುಗಿಸಿದ ಮೇಲೆ ನನ್ನ ಮಗಳಿಗೆ 7ನೇ ಸೆಮಿಸ್ಟರ್‌ದಲ್ಲಿ, ಬಹುಶಃ 7ನೇ ಸೆಮಿಸ್ಟರ್‌ದಲ್ಲಿ ಹೈದರಾಬಾದ್ ಕಂಪನಿಗೆ ಒಂದು ಆಫರ್ ಬಂದಿತ್ತು. ಆದ್ರೆ ಹೈದರಾಬಾದ್ ಇರೋದ್ರಿಂದ ನಾನು ಅದನ್ನ ರಿಜೆಕ್ಟ್ ಮಾಡಿದ್ದೆ. ನೌ ಶಿ ಈಸ್ ಟೇಕಿಂಗ್ ದ ಇಂಟರ್ನ್‌ಶಿಪ್ ಅಟ್ ಬೆಂಗಳೂರು. ಈಗ ನೆಕ್ಸ್ಟ್ ವೇವ್ ವತಿಯಿಂದಾನೇ ಮತ್ತೊಂದು 22ನೇ ತಾರೀಕು ಒಂದು ಕಂಪನಿಗೆ ಇಂಟರ್ವ್ಯೂ ಬಂದಿದೆ. ಅಂದ್ರೆ ನೆಕ್ಸ್ಟ್ ವೇವ್ ಬಗ್ಗೆ ಹೇಳೋದೇನಂತಂದ್ರೆ, ಕೇವಲ ಕೋರ್ಸ್ ಅನ್ನ ಕೊಟ್ಟು ಅಥವಾ ಸ್ಕಿಲ್ ಅನ್ನ ಕೊಟ್ಟು ಅವ್ರು ಕೈ ಬಿಡೋದಿಲ್ಲ. ನಿಮ್ಮ ಅಪಾಯಿಂಟ್‌ಮೆಂಟ್ ವರೆಗೂ ಸಹಿತ ಐಟಿ ಇಂಡಸ್ಟ್ರಿಯಲ್ಲಿ ನಿಮ್ಮ ಅಪಾಯಿಂಟ್‌ಮೆಂಟ್ ಆಗುವವರೆಗೂ ಸಹಿತ ನಿಮಗೆ ಇಂಟರ್ವ್ಯೂಗಳನ್ನ ಒದಗಿಸಿ ಕೊಡ್ತಾರೆ. ಜಾಬ್ ಅಪಾರ್ಚುನಿಟಿಗಳನ್ನು ಎಲ್ಲಿವೆ ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ಬ್ಯಾಕ್ ಆಗಿರೋ ಹಾಗೆ ನಿಮಗೆ ಸಪೋರ್ಟ್‌ಗಳನ್ನು ಸಹಿತ ಒದಗಿಸಿ ಕೊಡ್ತಾರೆ. ಒಂದು ಅತ್ಯುತ್ತಮವಾದಂತಹ ಒಂದು ಪ್ಲಾಟ್‌ಫಾರ್ಮ್ ಅಂತ ಹೇಳಿ ನಾನು ನೆಕ್ಸ್ಟ್ ವೇವ್ ಅವರಿಗೆ ಹೇಳ್ಬೋದು. ನೆಕ್ಸ್ಟ್ ವೇವ್ ಕುರಿತಾಗಿರುವ ಹಾಗೆ ಒಂದು ಧನ್ಯವಾದಗಳು ಅಂತ ಹೇಳಿ.